ಅಯ್ಯೋ ಮಾ ಪೀಪಲ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾಗಿ ಚೆನ್ನಾಗಿರ್ರಿ. GBQ ನಾನಿವತ್ತು ಎಲ್ಲಿ ಬಂದಿದ್ದೀನಪ್ಪ ಅಂತ ಅಂದರೆ ಅಲ್ಲೇ ಬಿಡ್ದಿ ರೋಡು ಗಾಯ್ಸ್. ಬೆಂಗಳೂರಿಂದ ಒಂದು ಶಾರ್ಟ್ ರೈಡ್ ಬಂದಿದ್ದೀವಿ. ಇಲ್ಲೇ ಮುಂದೆ ನೀವು ನೋಡ್ತೀರಾ ಎಲ್ಲಿ ಅಂತ, ಏನು ಕತೆ ಅಂತ. ಇವಾಗ ಫಸ್ಟು ಅದು ಹೋಗೋಕ್ಕಿಂತ ಮುಂಚೆ ನಾವು ನಾಷ್ಟ ಮಾಡಬೇಕಲ್ವಾ. ನಾಷ್ಟ ಬೇರೆ ಮಾಡಿಲ್ಲ. ಬೆಳಗ್ಗೆಯಿಂದ ಹಂಗೆ ಸೀದಾ ಹಿಂಗೆ ಬಂದ್ಬಿಟ್ಟಿವಿ ಡೈರೆಕ್ಟು. ಬೆಳಗ್ಗೆನೇ ಬಿಟ್ಟರೆ ಒಂದು 8:30 ಏನು ಆಗಿತ್ತು ಅನ್ಸುತ್ತೆ. ಬೆಳಗ್ಗೆನೇ ಬಿಟ್ಟು ಇವಾಗ ಇನ್ನೂ ನಾಷ್ಟ ಮಾಡಿಲ್ಲ. ಅದಕ್ಕೆ ಡೈರೆಕ್ಟು ಬಿಡ್ದಿಲ್ಲೇ ನಾಷ್ಟ ಮಾಡಿಬಿಡೋಣ ಅಂತ ಬಿಡ್ದಿಲ್ಲೇ ಬಂದಿದ್ದೀವಿ. ಇವಾಗ ಬಿಡ್ದಿ ರೀಚ್ ಆಗಿದ್ದೀವಿ. ಇನ್ನೇನು ಒಂದು ಸ್ವಲ್ಪ ಒಂದು ಕಿಲೋಮೀಟ್ರ್ ಅನ್ಸುತ್ತೆ. ಇನ್ನು ಹೋದರೆ ಬಿಡ್ದಿ ತಟ್ಟೆ ಇಡ್ಲಿ ಸಿಗತ್ತೆ. ಬನ್ನಿ, ಯಾವ ಹೋಟ್ಲು ಹೋಗ್ತೀನಿ ಏನು ಅಂತ ಹಂಗೆ ನೋಡಿರುವಂತೆ ಬನ್ನಿ ಹೂವು. ಅದೇ ಗಾಯ್ಸ್, ನಾನು ನಿಮ್ಗೆ ಹೇಳಿದ್ನಲ್ಲ ಒಂದು ಹೋಟ್ಲಿಗೆ ಹೋಗಬೇಕು, ಹಂಗೆ ನಾಷ್ಟ ಮಾಡಿಲ್ಲ, ಮಾಡೋಣ ಅಂತ ಅಂದ್ಬಿಟ್ಟು. ನೋಡಿ ನಾವೆಲ್ಲಿ ಬಂದಿದ್ದೀವಿ ಅಂತಂದರೆ, ನೋಡಿ ಹಿಂದೆ ಬ್ಯಾಕ್ಗ್ರೌಂಡ್ ನೋಡಿ ನಿಮಗೆ ಗೊತ್ತಾಗಿರತ್ತೆ ಅನ್ಸುತ್ತೆ. ಗೆಸ್ ಮಾಡಿರ್ತೀರಾ ಅಂದ್ಕೊತೀನಿ. ಹೇಳಿ ನೋಡೋಣ ಯಾವ ಹೋಟ್ಲು ಅಂತ. ಶ್ರೀ ಶಿವದರ್ಶನ್ ತಟ್ಟೆ ಇಡ್ಲಿಗೆ ಬಂದಿದ್ದೀವಿ. ಇದು ತುಂಬ ಪಾಪ್ಯುಲರು ಮತ್ತು ಎಷ್ಟೊಂದು ಜನ ಯೂಟ್ಯೂಬರ್ಸ್ ಎಲ್ಲ ಮಾಡಿದ್ದಾರೆ. ಎಷ್ಟೊಂದು ಜನ ಬಂದು ಎಲ್ಲ ಟೇಸ್ಟ್ ಎಲ್ಲ ರಿವ್ಯೂ ಅವ್ರವ್ರಿಗೆ ಹೇಳಿದ್ದಾರೆ. ಇವಾಗ ನಾವು ಒರಿಜಿನಲ್ ಟೇಸ್ಟು, ಇವಾಗ ಅವ್ರು ಏನೇನು ಸುಳ್ಳು ಹೇಳಿದರು, ಏನೇನು ಹೆಂಗೆ ಹೇಳಿರ್ತಾರೋ ನನಗಂತೂ ಗೊತ್ತಿಲ್ಲ. ನೀವು ನೋಡಿರೋರು ಹೇಳಿ ನೋಡೋಣ. ನಾನಂತೂ ನನ್ನ ಒರಿಜಿನಲ್ಲು ನನಗೇನು ಅನ್ಸುತ್ತೋ ಅದೇ ಹೇಳ್ತೀನಿ. ಸುಳ್ಳೆಲ್ಲ ಹೇಳೋಕ್ಕೋಗಲ್ಲ. ಹೆಂಗಿದೆಯೋ ಅದೇ ಟೇಸ್ಟು, ಏನಿದೆಯೋ ಅದೇ ಫುಲ್ಲು ರಾ. ಹಂಗೆ ನೋಡ್ತಾ ಇರಿ, ಹೆಂಗಿದೆಯೋ ಅದೇ. ವರ್ತಾ ಏನು ಕತೆ, ಪ್ರೈಸ್ ಡೀಟೇಲ್ಸು ಎಲ್ಲ ಹೇಳ್ತೀನಿ ಫುಲ್ಲು. ನೋಡಿ ಅಂತ ಹೇಳ್ತಾ ಬನ್ನಿ ಹೋಗೋಣ. ಬನ್ನಿ. ಈ ಕಡೆಯಿಂದ ಬಂದ್ಬಿಟ್ಟಿದ್ದೀರಿ. ಗ್ರೈಂಡ್ಲಿ ಸೆಲ್ಫ್ ಸರ್ವಿಸು. ಲೆಮನ್ ರೈಸು. ಹಾಂ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟವ್ರು ಮುಂಚೆನೇ. ಅಷ್ಟು ಜನ ಏನಿಲ್ಲ, ಹೋಸಲಿ ಬಂದಾಗ ಜನ ಇದ್ರು ಫುಲ್ಲು. ಅದೇ ಗಾಯ್ಸ್ ನೋಡಿ, ಆರ್ಡ್ರ್ ಮಾಡಿದ್ದು ಬಂದೈತೆ. 2 ಇಡ್ಲಿ, ಒಂದು ಸಿಂಗಲ್ ಇಡ್ಲಿ ತೊಗೊಂಡಿದ್ದೀನಿ ನಾನು. ವಡೆ ಆಂಬೊಡೆ ಅಂತಂದರೆ ಇದು ಯಾವುದೋ ಬೇರೆ ವಡೆ ಹಾಕ್ಬಿಟ್ಟವ್ರೆ. ಮಧುರ ವಡೆ ಥರ ಐತೆ, ಅದೇ ಅಂತ ಇರೋದು. ಅದಕ್ಕೆ ಅದು ಹಾಕ್ಬಿಟ್ಟವ್ರೆ. ಬನ್ನಿ ಇನ್ನೇನು ಮಾಡೋದು ನೋಡೋಣ. ಟೇಸ್ಟು ಹೇಳ್ತೀನಿ ಹೆಂಗೈತೆ, ಏನು ಕತೆ, ವರ್ತಾ ಏನು ಅಂತ. ಎಷ್ಟು ಒಂದು ಪ್ಲೇಟ್ ಎಷ್ಟು 50 ಏನೋ ಅನ್ಸುತ್ತೆ. ನಾವು ಇದು ಏನು ಬಿಲ್ಲು ಹಾಕಿರ್ತೀನಿ ನೋಡಿ. ನಾವು ನೋಡಿಲ್ಲ ಸರಿಯಾಗಿ ಅದು ಬಿಲ್ಲು. ಹಂಗೆ ಕೊಟ್ಬಿಟ್ರೆ ಒಂದು ಸ್ವಲ್ಪ ಲೇಟ್ ಆಗಿತ್ತಲ್ಲ, ಹಂಗೆ ಹೊರಡ್ಬೇಕಾಗಿತ್ತಲ್ವ, ಅದಕ್ಕೆ ಅಷ್ಟೊಂದು ನೋಡೋಕೆ ಹೋಗಲಿಲ್ಲ. ಅದು ಬಿಲ್ ನಾನು ನಿಮಗೆ ವಿಡಿಯೋ ಹಾಕಿರ್ತೀನಿ, ಅದು ನೋಡಿ ಗೊತ್ತಾಗತ್ತೆ. ಇಲ್ಲಿ ಕೆಳಗಡೆ ನಾನು ಹಾಕಿರ್ತೀನಿ ಎಷ್ಟು ಅಂತ. ಆಮೇಲೆ ನೋಡಿ ಇವಾಗ ಫಸ್ಟ್ ಟೇಸ್ಟ್ ಮಾಡೋಣ. ಒಂದು ಬೈಟು ನೋಡೋಣ. ನೋಡಿ ಬೆಣ್ಣೆ ಹಾಕೋರೆ, ಫುಲ್ಲು ಬೆಣ್ಣೆ ಹಾಕೋರೆ. ಒಳಗೆ ಇಳೀತಾ ಇತ್ತು ಹಂಗೆ ಫುಲ್ಲು. ನೋಡಿ ಫುಲ್ಲು ಕರಗೋಗ್ಬಿಡೈತೆ. ಒಂದು ಬೈಟ್ ಮಾಡೋಣ. ಫುಲ್ಲು ಮೆತ್ತಗೈತೆ. ನೋಡಿ, ಓಹೋ ಫುಲ್ಲು ತೂತು ಅದು ಇದಂತಾರಲ್ಲ, ಏನೋ ಲೇಯರ್ ಥರ, ಆ ಥರ ಫುಲ್ಲು ಒಳಗೆ ಇಳಿದ್ಬಿಟ್ಟೈತೆ ಬೆಣ್ಣೆ. ನೋಡಿ ಫುಲ್ಲು ಒಳಗೆ ಇಳೀತಾ ಐತೆ. ಹಾಕೋರೆ ನೋಡೋಣ ಬನ್ನಿ. ಇದು ಚಟ್ನಿ ಇರಬೇಕು ಮೋಸ್ಟ್ಲಿ. ಟೊಮೆಟೊ ಚಟ್ನಿ ಥರ ಐತೆ, ಏನೋ ಮಿಕ್ಸ್ ಮಾಡಿ ರೆಡ್ ಕಲರ್ ಮಾಡಿ. ಅದೇ ನಾನು ಇಲ್ಲಿ ಹೇಳೋದೇನಂತಂದರೆ, ನಾನು ಹೇಳ್ತಾ ಇರೋದು ಮೇಯ್ನು ಇಲ್ಲಿ ರಿವ್ಯೂ ಮಾಡ್ತಾ ಇಲ್ಲ ನಾನು. ಇದು ಮತ್ತು ಬೆಂಗಳೂರು ಕಂಪ್ಯಾರಿಸನ್ ಥರ ಮಾಡ್ತಾ ಇರೋದು. ಅಂದರೆ ಇಲ್ಲಿ ನಾನು ತಿಂದಿದ್ದೀನಿ ಎಷ್ಟೊಂದ್ಸಲಿ. ಬೆಂಗಳೂರಿಗೂ ಇಲ್ಲಿಗೂ ಬೆಂಗಳೂರಿಂದ ಇಲ್ಲಿಗೆ ಬರೋಕ್ಕೆ ವರ್ತಾ ಇಲ್ವಾ ಅಂತ ಹೇಳ್ತಾ ಇರೋದು ನಾನು. ಅಂದರೆ ಅಲ್ಲಿಂದ ನೀವು ಬರ್ತೀರಾ ಅಂತಂದರೆ ವರ್ತ್ ಅಂತ ನಾನೇನು ಹೇಳೋಕ್ಕೋಗಲ್ಲ. ಏನಕ್ಕಂದರೆ ಇದೇ ಥರನೇ ಬೆಂಗಳೂರಲ್ಲೂ ಸಿಗತ್ತೆ ಇವಾಗ. ಎಷ್ಟೊಂದು ಜನ ಬಂದ್ಬಿಟ್ಟವ್ರೆ, ಬಿಡ್ದಿಯವರೇ ಬಂದು ಮಾಡವ್ರೆ. ಸೇಮ್ ಇದೆ. ಆದ್ರೂ ಇಲ್ಲೇ ನೀವು ಹೋಗ್ತಾ ಇರ್ತೀರಲ್ಲ ಎಲ್ಲಾದರೂ ರೈಡ್ ಗೀಡ್ ಬಂದಾಗ ನಮ್ಮ ಥರ, ಆವಾಗ ಟೇಸ್ಟ್ ಮಾಡ್ಬೋದು.
ಚೆನ್ನಾಗಿದೆ, ಫುಲ್ಲು ತುಂಬ ಚೆನ್ನಾಗೈತೆ, ಸೂಪರ್ ಆಗೈತೆ. ಸ್ವರ್ಗ ಆ ಥರ ಎಲ್ಲ ಏನು ಹೇಳಕ್ ಹೋಗಲ್ಲ, ಚೆನ್ನಾಗಿದೆ, ತಿನ್ಬೋದು ಆರಾಮಾಗಿ. ಆದರೆ ನೀವು ಬೆಂಗಳೂರಿಂದ ಈ ಇಡ್ಲಿ ತಿನ್ನೋಕ್ಕೆ ಬರಬೇಕು ಆ ಥರ ಏನಿಲ್ಲ, ಅದೆಲ್ಲ ಸುಮ್ಮನೆ ಮಿತ್ ಅಷ್ಟೇ. ಅದು ಅವ್ರವ್ರ ಇಷ್ಟ, ಒಬ್ಬೊಬ್ರು ಹೇಳ್ತಾರೆ. ಅಲ್ಲಿಂದ ಬರ್ಬೇಕಂತೇನಿಲ್ಲ, ಬೆಂಗಳೂರಲ್ಲಿ ಈ ಥರ ಬೇಜಾನ್ ಐತೆ ಇಡ್ಲಿ ತಿನ್ನೋಕ್ಕೆ. ಆದರೂ ನೀವು ಇಲ್ಲಿ ಈ ಕಡೆ ಹಿಂಗೆ ಹೋದಾಗ ಈ ರೋಡಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಸುಮಾರು ಐತೆ, ಎಷ್ಟೊಂದು ಬಿಡ್ದಿ ತಟ್ಟೆ ಇಡ್ಲಿ ಅಂತಲೇ ಬೇಜಾನ್ ಐತೆ ಎಷ್ಟೊಂದು ಕಡೆ. ಅಲ್ಲೆಲ್ಲ ಹೋಗೋಕ್ಕಿಂತ ಇಲ್ಲಿ ಬರ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನೀವು ಒಂದ್ಸಲಿ ಬಂದು ತಿಂದಾಗಲೇ ನಿಮಗೆ ಗೊತ್ತಾಗೋದು. ಅದೇ ನಾನು ಹೇಳ್ದಂಗೆ ಪರವಾಗಿಲ್ಲ, ನನಗನ್ನಿಸ್ತು ಚೆನ್ನಾಗಿದೆ. ಓಕೆ, ವಡೆ ನೋಡೋಣ ಬನ್ನಿ. ಇವಾಗ ನೋಡಿ, ಇದು ಮದ್ದೂರು ವಡೆ ಅನ್ಸತ್ತೆ, ಏನಂತನೂ ಗೊತ್ತಾಗ್ತಾ ಇಲ್ಲ. ಒಂಥರ ಶೇಪ್ ಎಲ್ಲ ನೋಡಿ ವಿಚಿತ್ರವಾಗೈತೆ, ದಪ್ಪಗೆ ಹಾಕ್ಬಿಟ್ಟವ್ರೆ. ಉದ್ದಿನ ವಡೆ ಅಂತ ಕೇಳಿದ್ದು, ಅವರೇನೋ ಅದಿಲ್ಲ ಅಂದ್ಬಿಟ್ಟು ಈ ವಡೆ ಕೊಟ್ಬಿಟ್ರು. ಸರಿ ಬನ್ನಿ, ಇದೆ ನೋಡೋಣ ಹೆಂಗೈತೆ. ಅದೇ ಮದ್ದೂರು ವಡೆ ಥರನೇ ಐತೆ, ಒಂದು ಸ್ವಲ್ಪ ದಪ್ಪ ಆಯಿತು, ಒಂಚೂರು ಬೆಂದಿಲ್ಲ ಹಿಟ್ಟು, ಚೂರು. ಅದು ಬಿಟ್ಟರೆ ಎಲ್ಲ ಓಕೆ, ಸ್ವಲ್ಪ ದಪ್ಪ ಇದೆ. ಓಕೆ, ಪರವಾಗಿಲ್ಲ ಅಂದ್ಬಿಟ್ಟು ಹಂಗೆ ತಿನ್ಕೊಂಡು ನಾವು ನಮ್ಮ ಭಯ್ಯಾಗೆ ಒಂದ್ಸಲಿ ಕೊಡೋಣ, ನೋಡೋಣ ಏನು ಹೇಳ್ತಾರೆ ಅಂದ್ಬಿಟ್ಟು ಕೊಟ್ಟೆ ಗೈಸ್. ಅದೇ ಅವರು ನೋಡಿ ತಿಂತಾಯಿದ್ದಾರೆ, ಬೆಣ್ಣೆ ಹಾಕ್ಕೊಂಡು ನೋಡಿ. ಅದೇ ಒಂದು ಸ್ವಲ್ಪ ಚಾರ್ಜ್ ಇರಲಿಲ್ವಲ್ಲ, ಅದೇ ನಿಮ್ಗೆ ಹೇಳ್ದಂಗೆ. ಸರಿ ನೋಡಿದ್ರೆ ಹಂಗೆ ನೋಡಿ ತಿಂತವ್ರೆ. ಇವಾಗ ನೋಡಿ ವಡೆ ಅದೇ ಎಳ್ನೆಲ್ಲ ಇಟ್ಕೊಟ್ಬಿಟ್ಟವ್ರೆ ಅಂತ ಮಿಸ್ ಆಗಿ ನಾವು ಉದ್ದಿನ ವಡೆ ಹೇಳಿದ್ದು, ಅದೇನೋ ಇಲ್ಲ ಸರಿ ಇದೆ ತಗೋಪ್ಪ ಅಂತಂದರು. ಸರಿ ಅಂದ್ಬಿಟ್ಟು ತೊಗೊಂಡ್ರೆ, ಆಮೇಲೆ ನೋಡಿ ಅದೇ ಹೇಳ್ತಾಯಿದ್ರು ಪರವಾಗಿಲ್ಲ ಅಂತ. ಓಕೆ, ಅದೇ ನಾನು ಹೇಳೋದು, ಚೆನ್ನಾಗಿದೆ, ತಿನ್ಬೋದು. ನೋಡಿ ಬಂದಾಗ ನೀವು ಒಂದ್ಸಲಿ ಟೇಸ್ಟ್ ಮಾಡಿ, ನಿಮ್ಮ ಒಪಿನಿಯನ್ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ನೋಡಿ ನನಗೆ ಎಷ್ಟು ಇಷ್ಟ ಆಗಿದೆ, ನನಗೆ ಏನು ಅನಿಸಿದೆಯೋ ಅದು ಹೇಳಿದ್ದೀನಿ ಗೈಸ್. ನಿಮ್ಮದು ಒಪಿನಿಯನ್ ನೀವು ಹೇಳಿ ನೋಡಿ, ಅಷ್ಟೆ. ಅದೇ ಗೈಸ್, ನೀವು ನೋಡ್ದಂಗೆ ಇಡ್ಲಿ ಎಲ್ಲ ತಿಂದಾಯಿತು, ಹೇಳಿದ್ದೀನಿ ಟೇಸ್ಟು ಹೆಂಗಿದೆ ಏನು ಕತೆ ಅಂತ ನೋಡಿರ್ತೀರ ಅಂದ್ಕೊತೀನಿ. ಇವಾಗ ಹಾಫ್ ರೈಸ್ ತೊಗೊಂಡಿದ್ದೀನಿ, ಲೆಮನ್ ರೈಸು ನೋಡಿ. ಬನ್ನಿ ತಿನ್ಬಿಟ್ಟು ನೋಡೋಣ ಹೆಂಗಿದೆ ಟೇಸ್ಟ್ ಅಂದ್ಬಿಟ್ಟು ಹೇಳ್ತೀನಿ. ಅದೇ ಕೆಂಪು ಚಟ್ನಿ ಆವಾಗಲೇ ತೋರಿಸಿದ್ನಲ್ಲ, ಅದೇನೆ. ಬೆಳ್ಳುಳ್ಳಿ ಕಾಣಿಸ್ತಾ ಇದೆ ನೋಡಿ. ಅದೇ ಊರ ಕಡೆ ನಮ್ಮ ಇದರಲ್ಲೆಲ್ಲ ಮಾಡ್ತಾರಲ್ಲ ಗೈಸ್, ಈರುಳ್ಳಿ ಚಿತ್ರಾನ್ನ, ಆ ಥರನೇ ಇದೆ ಸೇಮು. ಅದೇನೆ, ಆ ಥರ ಅಲ್ಲ, ಅದೇನೆ ಸೇಮು. ಚೆನ್ನಾಗಿದೆ, ಆರಾಮಾಗಿ ತಿನ್ಬೋದು. ಹಾಫ್ ತೊಗೊಂಡಿದ್ದೀವಿ ಇಬ್ರು. ತಿನ್ಬಿಟ್ಟು ಸಿಗ್ತೀನಿ ನಿಮಗೆ, ಬನ್ನಿ. ಮುಗಿಸ್ಕೊಂಡು ಐತಲ್ಲ ಗೈಸ್, ಅದೇ ಇವಾಗ ಹೊಡ್ತಾ ಇದ್ದೀವಿ. ನೀವು ನೋಡ್ರಿ, ಅಷ್ಟೇ ಆಯಿತು, ಒಳ್ಳೆ ನಾಷ್ಟ ಆಯಿತು. ಅದೇ ಮುಂದೆ ಎಲ್ಲೋ ಹೋಗೋಣ ಅಂತ ಯೋಚನೆ ಮಾಡಿಕೊಂಡು ಒಂದು ಸ್ವಲ್ಪ ಹಂಗೆ ಮುಂದೆ ಹೋದ್ರಿ, ನೋಡೋಣ ಅಂತ. ಹಂಗೆ ನೋಡ್ತಾ ಇರ್ರಿ ಎಲ್ಲಿಗೆ ಹೋಗ್ತೀವಿ ಅಂತ, ಬರೋಣ.